ಅಂತೂ ಇಂತೂ ಎಂಐ ಚೇಸ್ ಮಾಡಿ ವಿನ್ ಆಯ್ತು. PBKS ಏನಾದ್ರು ಸ್ಟ್ರಾಂಗ್ ಆಗಿ ಕಮ್ ಬ್ಯಾಕ್ ಮಾಡಿ ಎಂಐನ ಸೋಲ್ಸುತ್ತೆ ಅನ್ಕೊಂಡ್ರೆ ಯಾವಾಗ್ಲೂ ಸೋತಂಗೆ ಇವತ್ತು ಮ್ಯಾಚ್ ನ ಸೋತ್ರು. ಇವತ್ತಿನ ಮ್ಯಾಚ್ ಗೆ ನಾವು PBKS ಕಡೆಯಿಂದ ಒಂಥರ ಡಿಫ್ರೆಂಟ್ ಅಪ್ರೋಚ್ ನ ನೋಡಿದ್ದು. ನಾವೆಲ್ಲ PBKS ಅಂತ ಬಂದಾಗ ಯಾವ ಅಪ್ರೋಚ್ ಅಲ್ಲಿ ನೋಡ್ತಾ ಇದ್ವಿ ಅಂದ್ರೆ ಅವ್ರು ಒಂಥರ ಅಗ್ರೆಸಿವ್ ಸ್ಟಾರ್ಟ್ ನ ಕೊಡ್ತಾ ಇದ್ರು, ಸಗದಾಗ ಆಡ್ತಾ ಇದ್ರು. ಬಟ್ ಇವತ್ತಿನ ಮ್ಯಾಚ್ ಗೆ ಒಂಥರ ಸ್ಲೋ ಆಗಿ ಆಡ್ತಾ ಇದ್ರು, ನಿಧಾನ ಕಡ್ಕೊಂಡು ಒಂದು ತರ ಇನ್ನಿಂಗ್ಸ್ ನ ಬಿಲ್ಡ್ ಮಾಡ್ತಾ ಇದ್ರು. ಆ ತರ ಅಪ್ರೋಚ್ ನ ಮಾಡಿದ್ದು. ನನ್ಗೆ ಅನಿಸ್ದಾಗ ಈ ತರ ಅಪ್ರೋಚ್ ಏನಕ್ಕೆ ಮಾಡಿರ್ತಾರೆ ಅಂದ್ರೆ ಲಾಸ್ಟ್ 4 ಮ್ಯಾಚಸ್ ಅಗ್ರೆಸಿವ್ ಅಪ್ರೋಚ್ ಅಲ್ಲೇ ಹೋಗಿದ್ರು, ಅದು ವರ್ಕೌಟ್ ಆಗಿದ್ದಿಲ್ಲ ಅಲ್ವಾ, ಅದರಿಂದ ಡಿಫ್ರೆಂಟ್ ಅಪ್ರೋಚ್ ಅಲ್ಲಿ ಹೋಗೋಣ ಅಂತ ನೋಡಿದ್ರು. ಬಟ್ ಇವತ್ತಿನ ಮ್ಯಾಚ್ ಅದು ಕೂಡ ವರ್ಕೌಟ್ ಆಗಿಲ್ಲ PBKS ಕಡೆ. ನೋಡಿ PBKS ಮ್ಯಾಚ್ ಸೋಲ್ತಾ ಇದ್ದಂಗೆ ಇವಾಗ ಯಾವ ತರ ಆಗಿದೆ ಅಂದ್ರೆ ನೆಕ್ಸ್ಟ್ ಆಡೋ 2 ಮ್ಯಾಚ್ ವಿನ್ ಆಗ್ಲೇಬೇಕು, ಇಲ್ಲಾಂದ್ರೆ ಔಟ್ ಆಫ್ ದಿ ಟೂರ್ನಮೆಂಟ್ ಆಗೋ ಸಾಧ್ಯತೆ ಇದೆ. ಒಂದು ಮ್ಯಾಚ್ ವಿನ್ ಆದ್ರೂ ಅಷ್ಟೇ ಇವ್ರು 13 ಪಾಯಿಂಟ್ಸ್ ಇರೋದು 15 ಪಾಯಿಂಟ್ಸ್ ಆಗುತ್ತೆ. ಬಟ್ 15 ಪಾಯಿಂಟ್ಸ್ ಅಲ್ಲಿ ಕ್ವಾಲಿಫೈ ಆಗಕ್ಕಾಗಲ್ಲ ಈ ಸೀಸನ್ ಅಲ್ಲಿ. 16 ಪಾಯಿಂಟ್ಸ್ ಇದು ಒಂಥರ ಬೆಟರ್ ರನ್ ರೇಟ್ ಇದ್ದಾಗೆ ಕ್ವಾಲಿಫೈ ಆಗೋ ಚಾನ್ಸಸ್ ಇರೋದು. ಆದ್ರಿಂದ PBKS ನೆಕ್ಸ್ಟ್ ಒಂಥರ ಮಸ್ಟ್ ವಿನ್ ಗೇಮ್ಸ್ ಅಂತಾನೆ ಹೇಳ್ಬೋದು. ಏನಾದ್ರೂ ಒಂದು ಮ್ಯಾಚ್ ಸೋತ್ರೂ ಅಷ್ಟೇ ಅವ್ರ ಕತೆ ಮುಗೀತು ಅಂತಾನೆ ಹೇಳ್ಬೋದು. ಇವರು ಟಾರ್ಗೆಟ್ ಕೊಡೋದೇ 201 ರನ್, ಇನ್ನೂ ಒಂದು 20 ರನ್ ಶಾರ್ಟ್ ಇದೆ ಅಂತ ಹೇಳ್ಬೋದು. ಹೌದು, PBKS ಗೆ ಸ್ಟಾರ್ಟ್ ಯಾವ ತರ ಸಿಕ್ಕಿದ್ದು, ಸಖತ್ತಾಗಿನೇ ಆಡ್ತಾ ಇದ್ರು. ನೋಡಿ ಇವರು 107 ಗೆ 2ನೇ ವಿಕೆಟ್ ಕಳ್ಕೊತಾರೆ, ಅಲ್ಲಿಂದ ಒಂಥರ ಬ್ಯಾಟಿಂಗ್ ಕೊಲಾಪ್ಸ್ ಆಗುತ್ತೆ ಅಂತ ಹೇಳ್ಬೋದು. ನೆಕ್ಸ್ಟ್ ಬರೋ 33 ರನ್ಸ್ ಗೆ 6 ವಿಕೆಟ್ ನ ಕಳ್ಕೊತಾರೆ. ಅಲ್ಲಿ ಸ್ವಲ್ಪ ಒಂಥರ ಬ್ಯಾಕ್ ಫುಟ್ ಅಲ್ಲಿ ಉಳ್ಕೊಂಡ್ಬಿಡ್ತಾರೆ PBKS. ಇವ್ರನ್ನ ಮೆಚ್ಕೊಳ್ಳೇಬೇಕು. ಯಾರು ಎಂಐ ಬೌಲರ್ಸ್ ನ ಶಾರ್ದುಲ್ ಠಾಕೂರ್ ಅಂತೂ ಸಖತ್ತಾಗಿ ಮಾಡ್ತಾರೆ ಅಂತ ಹೇಳ್ಬೋದು. ಈ PBKS ಕಡೆ ಪ್ರಭ್ಸಿಮ್ರನ್ ಸಿಂಗ್ ಚೆನ್ನಾಗಿ ಆಡ್ತಾರೆ. ಅವ್ರಿಗೆ 2 ಲೈಫ್ ಸಿಗುತ್ತೆ. 2 ಲೈಫ್ ಏನಾದ್ರು ನೋಡಿ ಅವ್ನೇನಾದ್ರು ಇನ್ನ ಬೇಗ ಏನಾದ್ರು ಔಟ್ ಮಾಡ್ಬಿಟ್ಟಿದ್ರೆ ಲೈಫ್ ಕೊಡಿದ್ರೆ 5 ರನ್ಸ್ ಸ್ಕೋರ್ ಮಾಡಿದ್ರೆ ಅಷ್ಟೇ, ಅವಾಗಲೇ ಅವ್ರಿಗೆ ಚಾನ್ಸ್ ಸಿಗುತ್ತೆ. ಅವ್ರನ್ನೇನಾದ್ರು ಇನ್ನೂ ಬೇಗ ಎತ್ಕೊಬಿಟ್ಟಿದ್ರೆ ವಿಕೆಟ್. ಮುಂಬೈ ನೋಡಿ ಇನ್ನೂ ಒಂದು 160 ಒಳಗಡೆ ಕಟ್ ಆಗ್ಬಿಡ್ಬೋದಾಯ್ತು ಇವ್ರನ್ನ PBKS ನ. ಬಟ್ ನೋಡಿ ಅಲ್ಲಿ ಕ್ಯಾಚಸ್ ನ 2 ಕ್ಯಾಚಸ್ ನ ಬಿಡ್ತಾರೆ. ಒಂದು 5 ರನ್ಸ್ ಸ್ಕೋರ್ ಮಾಡಿದಾಗ ಇನ್ನೊಂದು 25 ರನ್ಸ್ ಸ್ಕೋರ್ ಮಾಡಿದಾಗ ಕ್ಯಾಚಸ್ ಬಿಡ್ತಾರೆ. ಅದಾದ್ಮೇಲೆ ಪರವಾಗಿಲ್ಲ ಒಂಥರ ಕಮ್ ಬ್ಯಾಕ್ ಮಾಡ್ತಾರೆ ಅಂತ ಹೇಳೋದು ಎಂಐ. ಮತ್ತೆ ಲಾಸ್ಟ್ ಅಲ್ಲಿ ಉಮರ್ ಜಾಯಿ ಕಡೆಯಿಂದ ಸಖತ್ ಪರ್ಫಾರ್ಮೆನ್ಸ್ ಬರುತ್ತೆ, ಅವ್ರ ಕಡೆಯಿಂದ ಒಂಥರ ಅಗ್ರೆಸಿವ್ ಆಗಿ ಬರುತ್ತೆ. ಮತ್ತೆ ಬ್ರಾಟ್ಲೆಟ್ ಅವರು ಚೆನ್ನಾಗಿ ಆಡ್ತಾರೆ. ಇವ್ರು ನೋಡಿ ಆಕ್ಚುಲಿ ಹೇಳ್ಬೇಕಾದ್ರೆ ಎಂಐ ಕಡೆ ನೋಡಿ ತಿಲಕ್ ವರ್ಮನ್ ಮೆಚ್ಕೊಳ್ಳೇಬೇಕು. ಯಾವ ರೇಂಜಿಗೆ ಅವ್ರು ಆಡಿದ್ದು ಲಾಸ್ಟ್ ತನಕ ಇದ್ದು ಮ್ಯಾಚ್ ನ ಫಿನಿಶ್ ಮಾಡ್ಕೊತಾರೆ, ಸಖತ್ತಾಗಿ ಆಡ್ತಾರೆ ಅಂತ ಹೇಳ್ಬೋದು. ಒಂಥರ ನೋಡಿ ಮುಂಬೈ ಕಡೆ ಅವರೇ ಆಕ್ಚುಲಿ ಚೆನ್ನಾಗಿ ಆಡಿರೋದು. ಎಲ್ಲರೂ ಒಂಥರ ಕ್ಯಾಂಪೇನ್ ಹಾಕ್ಸ್ ಆಡಿದಾರೆ. ರಯಾನ್ ರಿಕರ್ಟನ್ ಆಡಿದ್ರೆ ಪರವಾಗಿಲ್ಲ, ಒಂದು ರೇಂಜ್ ಚೆನ್ನಾಗಿ ಆಡಿದ್ದಾರೆ. ಮತ್ತೆ ವಿಲ್ ಜಾಕ್ಸ್ ನ ಮರೆಯಂಗೆ ಇಲ್ಲ. ಲಾಸ್ಟ್ ಅಲ್ಲಿ ಇವ್ರಿಗೆ ತಿಲಕ್ ವರ್ಮಕ್ ಸಾಥ್ ಕೊಟ್ಟಿದ್ದು ವಿಲ್ ಜಾಕ್ಸ್ ಅಗ್ರೆಸಿವ್ ಅಲ್ಲಿ ಆದ್ರೆ 25 ರನ್ಸ್ ಸ್ಕೋರ್ ಮಾಡ್ತಾರೆ 10 ಬಾಲ್ಸ್ ಅಲ್ಲಿ. ಒಂಥರ ಸಗದಾಗಿ ಆಡ್ತಾರೆ ಅಂತ ಹೇಳ್ಬೋದು. ಲಾಸ್ಟ್ ಇವ್ರಿಬ್ರು ಮ್ಯಾಚ್ ನ ಫಿನಿಶ್ ಮಾಡ್ಕೊತಾರೆ. ಇವತ್ತು ಎಂಐ ಹಾರ್ದಿಕ್ ಪಾಂಡ್ಯ ಮತ್ತೆ ಸೂರ್ಯಕುಮಾರ್ ಯಾದವ್ ಅಬ್ಸೆನ್ಸ್ ಅಲ್ಲಿ ಹೋಗಿದ್ದು, ಬುಮ್ರಾ ಕ್ಯಾಪ್ಟನ್ಸಿ ಜೊತೆ ಹೋಗಿದ್ದು. ಟಾಸ್ ವಿನ್ ಆಗೋದು ಬಂದು ಬುಮ್ರಾನೇ ಬೌಲಿಂಗ್ ತಗೋತಾರೆ, ಬ್ಯಾಟಿಂಗ್ ಆಡಬಾರ್ದು ಪ್ರಿಯಾಂಶ್ ಆರ್ಯ ಮತ್ತೆ ಪ್ರಭ್ಸಿಮ್ರನ್ ಸಿಂಗ್. ಪರವಾಗಿಲ್ಲ ಒಂದು ರೇಂಜ್ ಚೆನ್ನಾಗಿ ಆಡ್ತಾರೆ. ಡಿಫ್ರೆಂಟ್ ಅಪ್ರೋಚ್ ಅಲ್ಲಿ ಬಂದಿರಬಹುದು, ಬಟ್ ಆದ್ರೂ ರನ್ಸ್ ನ ಕಲೆ ಆಗ್ತಾರೆ. ಪರವಾಗಿಲ್ಲ ಒಂದು ರೇಂಜ್ ಚೆನ್ನಾಗಿ ಆಡ್ತಾ ಇರ್ತಾರೆ. ಪ್ರಿಯಾಂಶ್ ಆರ್ಯ 6 ಓವರ್ ಔಟ್ ಆಗ್ಬಿಡ್ತಾರೆ. 17 ಬಾಲ್ಸ್ ಅಲ್ಲಿ 22 ರನ್ಸ್ ನ ಸ್ಕೋರ್ ಮಾಡಿ ಇವರು ನಡುವೆ 50 ರನ್ಸ್ ಪಾರ್ಟ್ನರ್ಶಿಪ್ ಬರುತ್ತೆ, ಚೆನ್ನಾಗೇ ಇರುತ್ತೆ. ಬಟ್ ನೋಡಿ ಇವರು ಇಂಪ್ಯಾಕ್ಟ್ ಹೇಳ್ಬೇಕಾದ್ರೆ ಪವರ್ ಪ್ಲೇ ದಲ್ಲಿ 55 ರನ್ಸ್ ನ ಸ್ಕೋರ್ ಮಾಡ್ತಾರೆ, 1 ವಿಕೆಟ್ ಕಳ್ಕೊಂಡಿದ್ದಾರೆ, ಚೆನ್ನಾಗೇ ಆಡ್ತಾ ಇರ್ತಾರೆ. ಅದಾದ್ಮೇಲೆ ಕೂಪರ್ ಕೊನಲ್ಲಿ ಬರ್ತಾರೆ. ನೋಡಿ ಪ್ರಭ್ಸಿಮ್ರನ್ ಸಿಂಗ್ ಒಂದ್ ಎಂಡಲ್ಲಿ ಆಡ್ತಾ ಇರ್ತಾರೆ. ಅವ್ರಿಗೆ ನೋಡಿ 5 ರನ್ಸ್ ಸ್ಕೋರ್ ಮಾಡ್ತಾರೆ, ಅವಾಗ ಒಂದು ಚಾನ್ಸ್ ಸಿಗುತ್ತೆ. ಮತ್ತೆ 25 ರನ್ಸ್ ಸ್ಕೋರ್ ಮಾಡ್ತಾರೆ, ಅವಾಗ ಒಂದು ಚಾನ್ಸ್ ಸಿಗುತ್ತೆ. ಅವ್ರ ಚಾನ್ಸ್ ಸಿಕ್ಕಿದ ಮೇಲೆ ನೋಡಿ ಚೆನ್ನಾಗಿ ಆಡ್ತಾರೆ ಅಂತ ಹೇಳ್ಬೋದು. 57 ರನ್ಸ್ ಸ್ಕೋರ್ ಮಾಡ್ತಾರೆ ಅವರು. ಇನ್ನೊಂದು ಎಂಡಲ್ಲಿ ಕೂಪರ್ ಕೊನಲ್ಲಿ ಅವ್ರ ಕಡೆಯಿಂದ ಅಷ್ಟೊಂದು ಅಗ್ರೆಸಿವ್ ಆಗಿ ಆಡಲ್ಲ, ನಿಧಾನಕ್ಕೆ ಆಡ್ತಾ ಇರ್ತಾರೆ. ಹೊಡಿಬೇಕಂತಾನೆ ನೋಡ್ತಾರೆ, ಬಟ್ ಅವ್ರು ಕನೆಕ್ಟ್ ಆಗ್ತಾ ಇದ್ದಿಲ್ಲ, ಸಖತ್ ಕಷ್ಟ ಪಡ್ತಾರೆ. ಅವ್ರು ನೋಡಿ ವೇಸ್ಟ್ ಮಾಡ್ಬಿಡ್ತಾರೆ ಜಾಸ್ತಿ. 22 ಬಾಲ್ಸ್ ಅಲ್ಲಿ 21 ರನ್ಸ್ ನ ಸ್ಕೋರ್ ಮಾಡ್ತಾರೆ. ಇದು ಆಕ್ಚುಲಿ ಇವ್ರಿಗೆ ಎಂಐ ಟರ್ನಿಂಗ್ ಪಾಯಿಂಟ್ ಅಂತಾನೆ ಹೇಳ್ಬೋದು. ನೋಡಿ ಇಲ್ಲಿ 107 ಗೆ 1 ವಿಕೆಟ್ ಕಳ್ಕೊಂಡಿದ್ದಾರೆ. ಕೂಪರ್ ಕೊನಲ್ಲಿ ಬೀಳೋದು 107 ಗೆ 2 ವಿಕೆಟ್ಸ್ ಆಗುತ್ತೆ. ಅಲ್ಲಿಂದ 33 ರನ್ಸ್ ಸ್ಕೋರ್ ಮಾಡೋಷ್ಟ್ರೊಳಗಡೆ 6 ವಿಕೆಟ್ಸ್ ನ ಕಳ್ಕೊತಾರೆ. ಇಲ್ಲೊಂಥರ ಬ್ಯಾಕ್ ಬುಟ್ ಅಲ್ಲಿ ಕಂಪ್ಲೀಟ್ ಆಗಿ ಬ್ಯಾಕ್ ಬುಟ್ ಅಲ್ಲಿ ಉಳ್ಕೊಬಿಡ್ತಾರೆ PBKS. ಇಲ್ಲಿ ನೋಡಿ ಯಾವ ತರ ಕಮ್ ಬ್ಯಾಕ್ ಮಾಡಿದಂದ್ರೆ ಎಂಐ ಅವ್ರು ಸಖತ್ ಕಮ್ ಬ್ಯಾಕ್ ಮಾಡ್ತಾರೆ. ಬೌಲರ್ಸ್ ಶಾರ್ದುಲ್ ಠಾಕೂರ್ 4 ವಿಕೆಟ್ಸ್ ತಗೋತಾರೆ, ಸಖತ್ತಾಗಿ ಆಗ್ತಾರೆ ಅಂತ ಹೇಳ್ಬೋದು. ದೀಪಕ್ ಚಾಹರ್ 2 ವಿಕೆಟ್ಸ್ ತಗೋತಾರೆ, ಸಖತ್ತಾಗಿ ಮಾಡ್ತಾರೆ ಅಂತ ಹೇಳ್ಬೋದು. ಹಂಗೆ ನೋಡಿ ಲಾಸ್ಟ್ ಅಲ್ಲಿ ಉಮರ್ ಜಾಯಿ ಇವತ್ತು ಪ್ಲೇಯಿಂಗ್ ಲೆವೆಲ್ ಅಲ್ಲಿ ಚೇಂಜ್ ಮಾಡಿದ್ರು, ಅವ್ರನ್ನ ಕರೆ ತಂದ್ರಲ್ವಾ. ನೋಡಿ ಅವ್ರದ್ದು ವರ್ಕೌಟ್ ಆಯ್ತು ಅಂತ ಹೇಳ್ಬೋದು. ಬಟ್ ಮ್ಯಾಚ್ ವಿನ್ ಆಗಕ್ಕಾಗಿಲ್ಲ, ಬಟ್ ಇವ್ರ ಕಡೆಯಿಂದ ಸಖತ್ ಪರ್ಫಾರ್ಮೆನ್ಸ್ ಬಂತು ಅಂತ ಹೇಳ್ಬೋದು. ಲಾಸ್ಟ್ ಅಲ್ಲಿ 17 ಬಾಲ್ಸ್ ಗೆ 38 ರನ್ಸ್ ಸ್ಕೋರ್ ಮಾಡ್ತಾರೆ. ಇವ್ರೇನಾದ್ರು ಆಡಿಲ್ಲ ಅಂದ್ರೆ 170 ರನ್ಸ್ ಅಷ್ಟೇ ಸ್ಕೋರ್ ಮಾಡಕ್ ಆಗ್ತಾ ಇದ್ದು. ನೋಡಿ ಇವ್ರು ಆಡಿದ್ರಿಂದ ಒಂಥರ 200 ರನ್ಸ್ ಸ್ಕೋರ್ ಮಾಡಿದ್ರು ಅಂತಾನೆ ಹೇಳ್ಬೋದು. ಮತ್ತೆ ಇವ್ರನ್ನು ಮೆಚ್ಕೊಳ್ಳೇಬೇಕು. ಯಾರನ್ನ ಬ್ರಾಟ್ಲೆಟ್ ಅಷ್ಟೇ ಲಾಸ್ಟ್ ಅಲ್ಲಿ ಸಖತ್ ಅಗ್ರೆಸಿವ್ ಆಡಿದ್ರು. 7 ಬಾಲ್ಸ್ ಅಲ್ಲಿ 18 ರನ್ಸ್ ಸ್ಕೋರ್ ಮಾಡಿದ್ರು. ಇವರೆಲ್ಲ ಎಷ್ಟು ಚೆನ್ನಾಗಿ ಆಡಿಸ್ತಾರೆ, 200 ರನ್ಸ್ ಸ್ಕೋರ್ ಮಾಡ್ತಾರೆ, 201 ಟಾರ್ಗೆಟ್ ಕೊಡ್ತಾರೆ. ಬಟ್ ಇನ್ನೂ 20 ರನ್ಸ್ ಶಾರ್ಟ್ ಇದ್ರು, ಬಟ್ ಆದ್ರೂ ಪರವಾಗಿಲ್ಲ. 200 ರನ್ಸ್ ಅಂದ್ರೆ ಒಂಥರ ಕಾಂಪಿಟೇಟಿವ್ ಸ್ಕೋರ್ ಏನೇ, ಇದನ್ನ ಡಿಫೆಂಡ್ ಮಾಡ್ಕೋಬಹುದು ಅನ್ಕೊಂಡಿರ್ತಾರೆ PBKS. ಇದನ್ನ ಈಸಿಯಾಗಿ ಚೇಸ್ ಮಾಡೋಣ ಅನ್ಬಿಟ್ಟು ಏನ್ ಬರ್ತಾರೆ ಮುಂಬೈ ಅವ್ರು ಬರ್ತಾರೆ. ರೋಹಿತ್ ಶರ್ಮಾ, ರಯಾನ್ ರಿಕರ್ಟನ್. ರೋಹಿತ್ ಶರ್ಮಾ ಕಡೆಯಿಂದ ಏನು ಅಷ್ಟೊಂದು ಆಡಕ್ಕಾಗಲ್ಲ, ನಿಧಾನಕ್ಕೆ ಆಡ್ತಾ ಇರ್ತಾರೆ. ಬಟ್ ರಯಾನ್ ರಿಕರ್ಟನ್ ದಂಡಲ್ಲಿ ಯಾವ ತರ ಅಗ್ರೆಸಿವ್ ಆಡ್ತಾರೆ, ಸಖತ್ತಾಗಿ ಆಡ್ತಾರೆ ಅಂತ ಹೇಳ್ಬೋದು. ಇವ್ರಿಬ್ಬರ ನಡುವೆ ಪಾರ್ಟ್ನರ್ಶಿಪ್ ಬರೋದು ಸಖತ್ತಾಗಿ ಬರುತ್ತೆ. ಇವ್ರಿಬ್ಬರ ನಡುವೆ 61 ರನ್ಸ್ ಬರುತ್ತೆ ಪಾರ್ಟ್ನರ್ಶಿಪ್ ಅಲ್ಲಿ, ಚೆನ್ನಾಗಿ ಆಡ್ತಾರೆ. ಇವ್ರದ್ದು ಇಂಪ್ಯಾಕ್ಟ್ ಹೇಳ್ಬೇಕಂದ್ರೆ ಪವರ್ ಪ್ಲೇ ದಲ್ಲಿ ನೋಡಿ, ಪವರ್ ಪ್ಲೇ ದಲ್ಲಿ 59 ರನ್ಸ್ ಸ್ಕೋರ್ ಮಾಡ್ತಾರೆ, 1 ವಿಕೆಟ್ ನ ಕಳ್ಕೊತಾರೆ. ಬಟ್ ರಯಾನ್ ರಿಕರ್ಟನ್ ನೋಡಿ ಜಾಸ್ತಿ ಹೊತ್ತೇನೆ ಅವ್ರು ಇರಕ್ಕಾಗಲ್ಲ. 48 ರನ್ಸ್ ಸ್ಕೋರ್ ಮಾಡಿ 23 ಬಾಲ್ಸ್ ಅಲ್ಲಿ ಉಮರ್ ಜಾಯಿ ಔಟ್ ಆಗ್ಬಿಡ್ತಾರೆ. ಅದಾದ್ಮೇಲೆ ನೋಡಿ ರೋಹಿತ್ ಶರ್ಮಾ ಮತ್ತೆ ನಮಂದಿರ್ ಇವ್ರ ಕಡೆಯಿಂದ ಅಷ್ಟೊಂದು ಕಾಂಟ್ರಿಬ್ಯೂಷನ್ ಮಾಡಕ್ಕಾಗಲ್ಲ. ನಮಂದಿರು ಬರ್ತಾರೆ, ಹಂಗೆ ಬೇಗನೆ ಔಟ್ ಆಗ್ಬಿಡ್ತಾರೆ. ಮತ್ತೆ ತಿಲಕ್ ವರ್ಮಾ ರೋಹಿತ್ ಶರ್ಮಾ ಮಾಡ್ತಾ ಇರ್ಬೇಕಾದಾಗ ರೋಹಿತ್ ಶರ್ಮಾನ ಬೇಗ ಔಟ್ ಆಗ್ಬಿಡ್ತಾರೆ. ಅವ್ರ ಕಡೆಯಿಂದ 26 ಬಾಲ್ಸ್ ಅಲ್ಲಿ 25 ರನ್ಸ್ ಸ್ಕೋರ್ ಮಾಡ್ತಾರೆ ಅಷ್ಟೇ. ಅವ್ರೇನು ಅಷ್ಟೊಂದು ಅಗ್ರೆಸಿವ್ ಆಡಕ್ಕಾಗಲ್ಲ, ಬಾಲ್ಸ್ ನ ವೇಸ್ಟ್ ಮಾಡ್ತಾರೆ. ಅದಾದ್ಮೇಲೆ ತಿಲಕ್ ವರ್ಮಾ ಆಡೋದು ನೋಡಿ, ತಿಲಕ್ ವರ್ಮಾ ಬಂದಾಗೆ ಸ್ಟಾರ್ಟಿಂಗ್ ಆಗಿಂದಾನೆ ಅಗ್ರೆಸಿವ್ ಅಪ್ರೋಚ್ ಅಲ್ಲಿ ಆಡ್ತಾರೆ, ಸಖತ್ತಾಗಿ ಆಡ್ತಾರೆ ಅಂತ ಹೇಳ್ಬೋದು. ಋತುರ್ ಪೌಡ್ ಅವರು ಏನೋ ಅಷ್ಟೊಂದು ಆಡಕ್ಕಾಗಲ್ಲ, ಅವರು ಬಾಲ್ಸ್ ನ ವೇಸ್ಟ್ ಮಾಡಿ ಔಟ್ ಆಗ್ಬಿಡ್ತಾರೆ. ನೋಡಿ ಇಲ್ಲೊಂಥರ ಟ್ರಿಕಿ ಆಗ್ಬಿಡುತ್ತೆ. ಇವರು ಋತುರ್ ಪೌಡ್ 21 ಬಾಲ್ಸ್ ಅಲ್ಲಿ 20 ರನ್ಸ್ ಅಷ್ಟೇ ಸ್ಕೋರ್ ಮಾಡಕ್ಕಾಗೋದು. ಇಲ್ಲೊಂಥರ ಎಂಐಗೆ ಚೇಂಜ್ ಮಾಡಕ್ ಟ್ರಿಕಿ ಆಗ್ಬಿಡುತ್ತೆ. ಅದಾದ್ಮೇಲೆ ವಿಲ್ ಜಾಕ್ಸ್ ಬರ್ತಾರೆ ನೋಡಿ.
ವಿಲ್ ಜಾಕ್ಸ್ ತಿಲಕ್ ಅವ್ರು ಮಾಡ್ಬೇಕಾದಾಗ ಯಾವ ತರ ಈಕ್ವೇಶನ್ ಇತ್ತು ಗೊತ್ತಾ, 18 ಬಾಲ್ಸ್ ಅಲ್ಲಿ 50 ರನ್ಸ್ ಅನ್ನೋದು ಬೇಕಾಗಿತ್ತು, ಆ ತರ ಈಕ್ವೇಶನ್ ಅಲ್ಲಿ ಇದ್ದಿದ್ದು. ಬಟ್ ನೋಡಿ ಯಾವ ತರ ಸ್ಕೋರ್ ಮಾಡ್ತಾರೆ ಅಂದ್ರೆ 18 ಓವರ್ ಅಲ್ಲಿ ಮಾರ್ಕೋ ಜಾನ್ಸನ್ ಆಗ್ತಾರೆ, ಅವ್ರಿಗೆ ಒಂದೇ ಓವರ್ ಅಲ್ಲಿ 22 ರನ್ಸ್ ನ ಸ್ಕೋರ್ ಮಾಡ್ತಾರೆ. ಸಾಕಾದಾಗ ಮಾಡ್ತಾರೆ ಅಂತ ಹೇಳ್ಬೋದು. ನೀನ್ ನೋಡಿ 2 ಓವರ್ಗೆ 28 ರನ್ಸ್ ಬಂದ್ಬಿಡ್ತು, ಒಂಥರ ಓವರ್ ಅಲ್ಲಿ ಏನಾದ್ರು 22 ರನ್ಸ್ ಏನಾದ್ರು ಬಂದಿಲ್ಲ ಅಂದ್ರೆ ಎಂಐಗೂ ಸಖತ್ ಕಷ್ಟ ಆಗ್ತಿತ್ತು. ಬಟ್ ನೋಡಿ 22 ರನ್ಸ್ ನ ಸ್ಕೋರ್ ಮಾಡಿದ್ರೆ ಮ್ಯಾಚ್ ಸ್ವಲ್ಪ ಈಸಿ ಆಯ್ತು. ಅದಾದ್ಮೇಲೆ ಲಾಸ್ಟ್ ಓವರ್ 15 ರನ್ಸ್ ಬೇಕಾಗುತ್ತೆ, ಬಾಲ್ ಮಾಡಕ್ ಬರೋದು ಬ್ರಾಟ್ಲೆಟ್, ಮೊದಲನೇ ಬಾಲೆ 6 ನೋಡಿ. ಈ ತರ 15 ರನ್ಸ್ ನ ಡಿಫೆಂಡ್ ಮಾಡ್ಕೊಳ್ಳೋವಾಗ ಮೊದಲನೇ ಬಾಲೆ 6 ಅವರೇ ಒಂಥರ ಅಂಡರ್ ಪಜ್ ಅಲ್ಲಿ ಇರೋದು ಬೌಲರ್. ಅದಾದ್ಮೇಲೆ ನೋಡೋಣ ಇನ್ನೂ ಏನಾದ್ರು ಚಾನ್ಸ್ ಇರುತ್ತೆ ಆಡ್ಸ್ಕೊತಾರೆ ಅನ್ಕೊಳ್ತೀವಿ. ಬಟ್ 2ನೇ ಬಾಲ್ ಚೆನ್ನಾಗಿ ಆಗ್ತಾರೆ, ಸಿಂಗಲ್ ರನ್, ಮತ್ತೆ 3ನೇ ಬಾಲ್ ಡಾಟ್ ಆಗುತ್ತೆ. ಅದಾದ್ಮೇಲೆ 3 ಬಾಲ್ಗೆ 9 ರನ್ 8 ರನ್ಸ್ ಬೇಕಾಗಿರುತ್ತೆ. ಆವಾಗಲೂ ಒಂದು ಓಪಲ್ ಇರ್ತಾರೆ PBKs. ಬಟ್ ನೋಡಿ ಆ ತರ ಆಗಲ್ಲ, ನೆಕ್ಸ್ಟ್ ಇನ್ 2 ಬಾಲ್ 6 ಹೊಡಿತಾರೆ, ಮ್ಯಾಚ್ ನ ಫಿನಿಶ್ ಮಾಡ್ಕೊತಾರೆ. ಇನ್ನೂ ಒಂದು ಬಾಲ್ ಇದ್ದಂಗೆ ಮ್ಯಾಚ್ ನ ಫಿನಿಶ್ ಮಾಡ್ಕೊತಾರೆ. ಸಖತ್ತಾಗಿ ಆಡ್ತಾರೆ ಅಂತ ಹೇಳ್ಬೋದು. ತಿಲಕ್ ವರ್ಮಾ ಸಖತ್ತಾಗಿ ಆಡ್ತಾರೆ. ಇವ್ರು ನೋಡಿ 75 ರನ್ಸ್ ನ ಸ್ಕೋರ್ ಮಾಡ್ತಾರೆ. ತಿಲಕ್ ವರ್ಮಾ ಚೆನ್ನಾಗಿನೇ ಆಡ್ತಾರೆ. ಬಟ್ ಇವ್ರನ್ನು ಮರೆಯಂಗಿಲ್ಲ ವಿಲ್ ಜಾಕ್ಸ್ ಅಷ್ಟೇ, ಲಾಸ್ಟ್ ಅಲ್ಲಿ 10 ಬಾಲ್ಸ್ ಅಲ್ಲಿ 25 ರನ್ಸ್ ನ ಸ್ಕೋರ್ ಮಾಡ್ತಾರೆ. ಇವರಿಬ್ರು ಈ ತರ ಮ್ಯಾಚ್ ಆಡ್ತಾ ಇದ್ದಂಗೆ ಇನ್ನೂ ಒಂದು ಬಾಲ್ ಇದ್ದಂಗೆ ಮ್ಯಾಚ್ ನ ಫಿನಿಶ್ ಮಾಡ್ಕೊತಾರೆ. ಈ ಮ್ಯಾಚ್ ಎಂಐ ವಿನ್ ಆಗಿದ್ದು ಏನು ಅವ್ರಿಗೆ ಏನು ಅಷ್ಟೊಂದು ಜನ ಯೂಸ್ ಇಲ್ಲ. PBKs ಏನಾದ್ರು ಮ್ಯಾಚ್ ವಿನ್ ಆಗಿದ್ರೆ ಅವ್ರ ಪ್ಲೇಯರ್ಸ್ ಬರೋ ಚಾನ್ಸಸ್ ಜಾಸ್ತಿ ಆಗ್ತಾ ಇತ್ತು. ಬಟ್ ಅವ್ರ ಮ್ಯಾಚ್ ಸೋಲ್ತಾ ಇದ್ದಂಗೆ ಅವ್ರು ಸಖತ್ ಟ್ರಿಕ್ಕಿ ಆಗಿದೆ. ನೆಕ್ಸ್ಟ್ ಎರಡು ಮ್ಯಾಚ್ ವಿನ್ ಆಗ್ಬೇಕು ಅಂತ ಮಸ್ಟ್ ವಿನ್ ಗೇಮ್ಸ್ ಅವ್ರಿಗೆ. ನೋಡೋಣ ಯಾವ ತರ ಅಪ್ರೋಚ್ ಅಲ್ಲಿ ಬರ್ತಾರೆ ನೆಕ್ಸ್ಟ್ ಗೇಮ್ಗೆ. ಈ ತರ ಏನಾದ್ರು ಪರ್ಫಾರ್ಮೆನ್ಸ್ ಕೊಟ್ಟರೆ ಅಲ್ಲೂ ಮ್ಯಾಚ್ ವಿನ್ ಆಗಲ್ಲ, ಇವರು ಔಟ್ ಆಫ್ ದ ಟೂರ್ನಮೆಂಟ್ ಆಗೋ ಸಾಧ್ಯತೆನೇ ಇದೆ. ಅಲ್ಲಿಂದ ಏನಾದ್ರು ಡಿಫ್ರೆಂಟ್ ಅಪ್ರೋಚ್, ಒಂಥರ ಡಿಫ್ರೆಂಟ್ ಪ್ಲಾನಿಂಗ್ ಅಲ್ಲಿ ಬರ್ಬೇಕು. ನೋಡೋಣ ಯಾವ ತರ ಬರ್ತಾರೆ ಅಂತ. ಇದು ಇವತ್ತಿನ ಮ್ಯಾಚ್ ರಿವ್ಯೂ ಆಯ್ತು. ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ಸಿಗೋಣ ಮುಂದೆ ವಿಡಿಯೋದಲ್ಲಿ. ಅಲ್ಲಿ ತನಕ ಇವಾಗ ಟೇಕ್ ಕೇರ್, ಬಾಯ್.